ನೀರು ನಮಗೆ 2 ಇಂಚ್ ಪ್ರೆಸರ್ ಬೇಕು ಅಂತ ಕೇಳ್ತೀವಿ. ನಮ್ಮ ಭೂಮಿಲಿ ಇಲ್ಲ. ಈಗ ನೀರು 2 ಇಂಚ್ ಸಿಗ್ಲಿಲ್ಲ ಅಂತ ಹೇಳಿ ನಾವು ಕೈ ಕಟ್ಕೊಂಡು ಕುಂತ್ಕೊಂಡ್ರೆ ಜೀವನ ನಿರ್ವಹಣೆ ಮಾಡೋದಂಗೆ ಕಷ್ಟ ಆಗಲ್ವಾ? ಈಗ ನಾವು ಮಳೆನೇ ಕಾದ್ಕೊಂಡು ಕುಂತ್ಕೊಂಡ್ರೆ 1 ವರ್ಷ ಬರುತ್ತೆ, 1 ವರ್ಷ ಬರಲ್ಲ. ಹಾಕಿದ ಬೆಳೆ ಸಿಗ್ಬೋದು, ಸಿಗದೇ ಇರ್ಬೋದು. ಬಟ್ ಇಷ್ಟು ಕಡಿಮೆ ನೀರಲ್ಲಿ ನಾವು ಪ್ಲಾನ್ ಮಾಡ್ಕೋಬೇಕು. ಸೀತಾಫಲಕ್ಕೆ ನೀರು ಕಡಿಮೆ ಬೇಕು, ನೇರಳೆ ಕಡಿಮೆ ಬೇಕು. ಇನ್ನು ಅದರಲ್ಲಿ ಸ್ವಲ್ಪ ಮ್ಯಾನೇಜ್ ಮಾಡ್ಬೋದು ಅಂತ ಸ್ವಲ್ಪ ಅಡಿಕೆ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ವಾಟರ್ ಆಪಲ್ ವೀಕ್ಲಿ 2 ಟೈಮ್ ಬೇಕು. ಅದಕ್ಕೆ ಹೆಂಗ ನಡೆಯುತ್ತದೆಲ್ಲ. ಬಟ್ ಮೇಂಟೈನ್ ಮಾಡೋ ಥರ ಪ್ಲಾನ್ ಮಾಡ್ಕೋಬೇಕು ಸರ್. ಈಗ ನೋಡಿದ್ರೆ ಅಡಿಕೆ ಒಂದು ಸೀಸನಲ್ಲಿ ಬಂದು ಹೋಗುತ್ತೆ ನನಗೆ, ಸೀತಾಫಲ ಒಂದು ಸೀಸನಲ್ಲಿ ಬರುತ್ತೆ. ಆಮೇಲೆ ಸೀಬೆನೂ ಹಾಕೊಂಡಿದ್ದೀನಿ, ನಾನು ಗಿಡ ಕಟ್ ಮಾಡಿದ್ದೀನಿ, ಕಾಣಿಸ್ತಾ ಇಲ್ಲ. ಸೀಬೆನೂ ಇದೆ, ಸೀಬೆ ಅದೊಂದು ಸೀಸನಲ್ಲಿ ಬಂದು ಹೋಗುತ್ತೆ. ಒಟ್ಟು ಒಬ್ಬ ಸರ್ಕಾರಿ ನೌಕರ ಏನು ಸಂಬಳ ತೊಗೊತಾನೋ ಅವ್ರು ಇನ್ನೊಬ್ರು ಕೈ ಕೆಳಗಡೆ ಕೆಲಸ ಮಾಡಿ ತೊಗೋಬೋದು. ಅವರು ಸ್ಟ್ರಗಲ್ ಮಾಡಿ ಅವ್ರ ಸ್ಟ್ರಗಲಲ್ಲಿ ಅವ್ರು ತೊಗೊತಾರೆ. ಬಟ್ ನಾವು ಯಾರು ಕೈ ಕೆಳಗಡೆ ನಿಲ್ಲಲ್ಲ ಸರ್. ನಮ್ಗೆ ಇವತ್ತು ರಜಾ ಬೇಕಂದ್ರೆ ನಮ್ಮ ಪಾಡಿಗೆ ನಾವು ರಜಾ ಮಾಡ್ಕೋಬೋದು. ಇದ್ರ ಜೊತೆಗೆ ನಾನು 1-2 ಹಸ ಮಾಡ್ಬೇಕು. ಇವಾಗ ಇದಾವೆ, ಅವು ಕಡಿಮೆ ಹಾಲು ಕೊಡ್ತವೆ. ನಾಟಿ ಹಸ ಇದೆ ನನ್ನ ಹತ್ರ. ಈಗ ಮತ್ತೆ 1-2 ಒಳ್ಳೆ ತಳಿ ಹಸ ಮಾಡ್ಕೊಂಡ್ರೆ ನನಗೆ ಹಾಲು ಉತ್ಪಾದನೆ ಆಗುತ್ತೆ. ನನ್ನ ತೋಟದಲ್ಲೇ ಹಸಗಳು ಮೇಯ್ತವೆ, ಹಾಲು ಬರುತ್ತೆ ಸರ್. ಗುರಿ ಅಂತ ಏನಿಲ್ಲ, ಬೆಳಿಬೇಕು ಸರ್. ರೈತ ನಾವೇನ್ರಲ್ಲಿ ಕಡಿಮೆ ಸರ್. ಯಾರ ಹತ್ರ ಕೈ ಕಟ್ಕೊಂಡು ನಿಂತ್ಕೊಳ್ಳೋದು ಏನಿದೆ ಸರ್? ನಾವು ಇಲ್ಲಿ ನೋಡ್ರಿ ಸರ್, ನಾವು ಈಗ ಆಗಲೆಲ್ಲ ಇಲ್ಲಿ ಕೆಲಸ ಮಾಡೋಂಥ ಅವಶ್ಯಕತೆನೇ ಇಲ್ಲ ಸರ್. ನಾವು ಮೆಕ್ಕೆಜೋಳ ಹಾಕ್ಕೊಂತೀವಿ, ಹತ್ತಿ ಹಾಕ್ತೀವಿ ಅಂದರೆ ಹತ್ತಿ ಬಿಡಿಸ್ಬೇಕು, ಕಳೆ ತೆಗಿಬೇಕು, ಮತ್ತೆ ಬಿತ್ತಬೇಕು, ಮತ್ತೆ ಹೊಡಿಬೇಕು, ಉಳುವೆ ಮಾಡಬೇಕು. ವರ್ಷಕ್ಕೆ ನಾವು 30,000 ಖರ್ಚೆ ಬಂದ್ಬಿಡುತ್ತೆ ಸರ್. 30-40,000 ಆದಾಯ ಬರಲ್ಲ. ಇದು ಹಂಗೇನಿಲ್ಲಲ್ಲ ಸರ್. ಒಂದ್ಸರಿ ಹಾಕ್ಬಿಟ್ರೆ ಒಂದು 30-40 ವರ್ಷ ಖರ್ಚೇ ಇಲ್ಲಲ್ಲ ಸರ್. ಈಗ ನೋಡಿ ಸರ್, ಈಗ ಎಲ್ಲರೂ ಎಲ್ಲ ಮೆಡಿಸಿನ್ ಹಾಕಿ ಬೆಳೆಸೋದ್ರಿಂದ ಇವತ್ತು ನಮ್ಮ ಮಾವನ್ನ 40 ಕಂಟ್ರಿಯಲ್ಲಿ ಬೈ ಮಾಡ್ಕೊಳ್ಳೋದನ್ನೇ ಬ್ಯಾನ್ ಮಾಡಿದ್ದಾರೆ ಸರ್. ಎಕ್ಸ್ಪೋರ್ಟ್ ಆಗಲ್ಲ. ಇಲ್ಲ ಎಕ್ಸ್ಪೋರ್ಟ್ ಎಲ್ಲಿ ಸರ್? ನಾವು ಮೆಡಿಸಿನ್ ಹಾಕಿ ಬೆಳೆಸಿರಿ ಎಲ್ಲಿ ಸರ್ ತೊಗೊಂತಾರೆ? ಆಲ್ರೆಡಿ ಬ್ಯಾನ್ ಆಗಿದೆ. ಅದಕ್ಕೆ ನಾನು ಏನು ಮಾಡ್ತೀನಿ ಸರ್, ಈಗ ನಮ್ಮ ಫ್ರೂಟ್ನವರು ಯಾವುದೇ ಲ್ಯಾಬಲ್ಲಿ ಟೆಸ್ಟ್ ಮಾಡಿದ್ರು ಯಾವ ಮೆಡಿಸಿನ್ ಅಲ್ಲ ಸರ್, ಏನು ಬರಲ್ಲ. ಆರ್ಗ್ಯಾನಿಕ್ ಆಗಿ ಬೆಳೆದಿರ್ತೀನಿ ಸರ್. ನ್ಯಾಚುರಲ್ ನೋಡಿ ಸರ್. ಇಲ್ಲಿ ಆಲ್ರೆಡಿ ಹುಲ್ಲಿದೆ, ನಾನು ಅದನ್ನು ತಲೆ ಕೆಡಿಸ್ಕೊಳ್ಳಲ್ಲ ಸರ್. ಅದು ಅಲ್ಲೇ ಕೊಂಡೋಗಿ ಅಲ್ಲೇ ಗೊಬ್ಬರ ಆಗಬೇಕು. ಇಲ್ಲಿ ನೋಡಿ ಸರ್, ವರ್ಷಕ್ಕೆ ನಂದು ಇದು 3 ಟೈಮ್ 4 ಟೈಮ್ ಬರುತ್ತೆ. ಆಲ್ ಸೀಸನ್ ಮ್ಯಾಂಗೋ ಇದು ನೋಡಿ ಸರ್, ಆಲ್ರೆಡಿ ಬರ್ತಾ ಇದೆ ನೋಡಿ ಸರ್. ಈ ಟೈಮಲ್ಲಿ ಅನ್ ಸೀಸನಲ್ಲಿ ಇಲ್ಲೇ ನನಗೆ ಹೋಗುತ್ತೆ ಸರ್, 150-200 ರೂಪೀಸ್ ಕಿಲೋ ಹೋಗುತ್ತೆ. ಅನ್ ಸೀಸನಲ್ಲೇ ಸಿಗುತ್ತೆ ಸರ್. ಸೀಸನಲ್ಲಿ ನನಗೆ 50 ರೂಪಾಯಿ ಸಿಕ್ಕರು ನನಗೆ ಬೇಜಾರಿಲ್ಲ ಸರ್. ಏನು ತೊಂದರೆ ಇಲ್ಲ ಬಿಡಿ ಸರ್. ಇದು ಲಾಸ್ಟ್ ಟೈಮ್ ಎಲ್ಲ ಹೂ ಬಿಟ್ಟಿತ್ತು ಸರ್. ಇದು ಈ ಸರಿ ಮೇ ಬಿ ಬರ್ಬೋದು, ಹಣ್ಣು ಅನ್ನೋ ನಿರೀಕ್ಷೆ ಇದೆ. ಈ ಥರ ಒಂದು 5 ಗಿಡ ಬಿಟ್ಟಿತ್ತು, ನೇರಳೆ ಗಿಡ. ಹೌದು, ಇದು ಫ್ಲವರಿಂಗ್ ಫುಲ್ ಆಗಿ ಉದುರ್ತು ಸರ್ ಲಾಸ್ಟ್ ಟೈಮು. ಆಮೇಲೆ ಕಾಫಿ ಗಿಡನೂ ಹಾಕಿದ್ದೀನಿ ಸರ್ ನಾನು. ಕಾಫಿ ಇದೆಯಾ ಸರ್? ಹೌದು, ಕಾಫಿ ಇದೆ ಸರ್. ಅಂದ್ರೆ ಎಷ್ಟು ವೆರೈಟಿ ಇದೆ ಸರ್ ಟೋಟಲ್ ಹಣ್ಣಾಗಿದ್ರೆ ಇಲ್ಲೆಲ್ಲ ನಿಮ್ಮ ಸರ್? ಟೋಟಲ್ ಒಂದು 60-62 ವೆರೈಟಿ ಇದೆ ಸರ್ ಎಲ್ಲ. 62 ಹೌದೌದು. ಹಲಸಿದೆ ನೋಡಿ ಸರ್. ಇದು ಬಂದ್ಬಿಟ್ಟು ಕಾಫಿ ಸರ್. ಆಲ್ರೆಡಿ ನೋಡಿ ಸರ್, ಈ ಸರಿ ಮೇ ಬಿ ಫಸಲು ಸ್ಟಾರ್ಟ್ ಆದಂಗೆ ಇದೆ ಸರ್. ಆಲ್ರೆಡಿ ನೋಡಿ ಸರ್, ಮಗ್ ಬರ್ತಾ ಇದೆ. ಮಗ್ ಬರ್ತಾ ಇದೆ ಸರ್. ನನಗೂ ಗೊತ್ತಿಲ್ಲ ಅದು ಮಗ್ ಬರುತ್ತೆ ಅಂತಂದು. ಬರ್ತಾ ಇದೆ ಸರ್. ಇರ್ಲಿ ಮಧ್ಯದಲ್ಲಿ ಇಲ್ಲ ಹಾಕಿದ್ದೀನಿ ಸರ್. 4 ಗಿಡ ಇದೆ ಸರ್. ಇಲ್ಲಿ 4 ಗಿಡ ಇದೆ. 4 ಗಿಡ ಮನೆಗೆ ಸರ್. ನಾವು ಯಾಕೆ ಕೊಂಡ್ಕೊಂಬರ್ಬೇಕು ಸರ್? ನಮ್ಮದೇ ಜಮೀನು ಇಟ್ಕೊಂಡು. ಅದಕ್ಕೆ ಇಲ್ಲೇ ಹಾಕ್ಬಿಟ್ಟಿದ್ದೀನಿ ಸರ್. ನೀವು ನಾರ್ಮಲ್ ಸೀತಾಫಲನೂ ಇದೆ, NMKಗಳು ಸೀತಾಫಲ ಇದೆ ಸರ್, ಹನುಮ ಫಲ ಇದೆ, ನೀವು ಆಮೇಲೆ ಲಕ್ಷ್ಮಣ್ ಫಲ ಇದೆ. ಅಂದ್ರೆ ಟೋಟಲ್ ಆಗಿ ಎಲ್ಲ ಹಣ್ಣು ಇರ್ಬೇಕು. ಹೌದು ಸರ್. ಮುಂದೆ ನನಗೇನೋ ನನ್ಗೆ ಆಕ್ಸಿಡೆಂಟ್ ಆಗಿ ಕಾಲ್ ಫ್ರಾಕ್ಚರ್ ಇದಾಗಿದೆ ಸರ್. ಒಂದು ವೇಳೆ ನನಗೆ ಕೆಲಸ ಮಾಡೋಕ್ಕಾಗಿಲ್ಲ ಅಂದರೆ ಒಂದು ನರ್ಸರಿ ಮಾಡೋ ಪ್ಲಾನಲ್ಲೂ ಇರಬೇಕು, ಬೆಳೆದು ಮಾರೋ ಪ್ಲಾನಲ್ಲೂ ಇರ್ಬೇಕು ಸರ್. 2 in 1 ಸರ್. ಆ ಥರ ಮುಂದಾಲೋಚನೆ ಮಾಡ್ಬಿಟ್ಟಿದ್ದಾರೆ ಸರ್. ಹೌದು ಸರ್. ಆಮೇಲೆ ಅಂಜೂರ ಇದೆ ಸರ್ ನನ್ನ ಕಡೆ. ಒಂದು ಹಾಲ್ ಸೀಸನ್ ಇದೆ. ಅದು ಇನ್ನೂ ಫಲಕ್ಕೆ ಬಂದಿಲ್ಲ. ಇನ್ನು 1 year 1.5 year ಬೇಕು ಸರ್ ಅದು ಬರೋಕ್ಕೆ. ಆಮೇಲೆ ಇದಿದೆ ಸರ್, ಏನು ಆರೆಂಜ್ ಇದೆ. ಆರೆಂಜು ವೈಟ್ ನೇರಳೆ ನೋಡ್ಕೊಂಡು ಹಿಂಗೆ ಬರೋ ಮನೆ ಸರ್. ಇದು ಸೀತಾಫಲ ಲಾಸ್ಟ್ ಟೈಮ್ ಬಿಟ್ಟಿತ್ತು. ನಾನು ಸುಮ್ಮನೆ ಹೊಲಕ್ಕೆ ಏನೋ ಬಂದೆ, ಕಟ್ಟರ್ ಇದ್ದ ಕೈಯಲ್ಲಿ ನೋಡೋಣ ಅಂತ ಕಟ್ ಮಾಡಿದೆ. ಮತ್ತೆ ಸ್ಟಾರ್ಟ್ ಆಗಿದೆ ಸರ್. ಇದು ನಾರ್ಮಲ್. ಇದು ನಮ್ಮಲ್ಲೇ ಸಿಗೋಂಥ ಸೀತಾಫಲ ಇದು. ಹೌದೌದು ಜವರಿ. ಹೌದು. ಆಲ್ರೆಡಿ ಈಗ ಹೋದ ವರ್ಷನೂ ಬಿಟ್ಟಿತ್ತು, ಒಂದು 5-6 kg ಅಷ್ಟು. ಈ ವರ್ಷನೂ ಬಿಟ್ಟಿತ್ತು, ಈಗ ಮತ್ತೆ ಬಿಟ್ಟಿದೆ ಸರ್. ಅಂದ್ರೆ ವರ್ಷಕ್ಕೆ ಎಷ್ಟು ಟೈಮ್ ಬಿಡುತ್ತೆ ಸರ್ ಅದು? ಸರ್ ನನಗೂ ಮೊದಲನೇ ಅನುಭವ ಇದು. ಈ ಟೈಮಲ್ಲಿ ಬಿಟ್ಟಿರಲಿಲ್ಲ, ಬಟ್ ಇದು ಬಿಟ್ಟಿದೆ ಸರ್. ಸರ್ ಇದು ಒಂದು 13 ಹಣ್ಣು ಬಿಟ್ಟಿತ್ತು ಸರ್. ಯಾವುದು ಸರ್? ಸರ್ ಇದು ಆರೆಂಜ್ ಸರ್. ಇದು ಕಿತ್ಲೆ. ಹೌದು, ಕೊಡಗು ಕಿತ್ಲೆ. ಬಟ್ ಅದ್ಭುತವಾಗಿ ಟೇಸ್ಟ್ ಇತ್ತು ಸರ್. 13 ಹಣ್ಣು ಹಂಗೆ ತಿಂದ್ರೆ ಸಕ್ಕರೆ ಸರ್. ಬ್ಲ್ಯಾಕ್ ಫಂಗಸ್ ಬಂದಿದೆ. ನಾನೀಗ ಅದೇ ಬೇವಿನ ಎಣ್ಣೆ ಹೊಡೆದಿದ್ದೀನಿ ಸರ್ ಆಲ್ರೆಡಿ. ಈಗಿನ ಬೀಕ್ಲಿದೆ ಸರ್ ಒಂದೊಂದು. ಇಲ್ಲಿ ನೋಡ್ರಿ ಇದೆ. ಆ್ಯಕ್ಚುಲಿ ಮೇ ಬಿ ಇದ್ರ ಸೀಸನ್ನು ಇದು ಯಾಕೋ ಮೊದಲೇ ಬಂತು, ವೆದರ್ ವೈಸ್ ಏನೋ. ಈಗ 1-2-3 ಇದೆ. ಈ ವರ್ಷ ಮಳೆಗಾಲ ಸ್ವಲ್ಪ ಟೆಂಪ್ರೇಚರ್ ವೇರಿಯೇಷನ್ ಆಯ್ತಲ್ಲ ಸರ್. ಇದು ವೈಟ್ ನೇರಳೆ ನೋಡಿ ಸರ್. ಹೋದ ವರ್ಷ ಒಂದು 3 ಬಿಟ್ಟಿತ್ತು, ಚಿಕ್ಕ ಗಿಡ. ಈ ವರ್ಷ ನೋಡ್ರಿ ಎಷ್ಟು ಹೂವಿದೆ ಅಂದರೆ, ಎಷ್ಟು ಬಿಡುತ್ತೋ ನನಗೆ ಗೊತ್ತಿಲ್ಲ, ಅಷ್ಟು ಬಿಡ್ತಾ ಇದೆ ನೋಡ್ರಿ. ಇಷ್ಟೊಂದು ಹೂ ಇದೆ. ನನಗೆ ನಿರೀಕ್ಷೆ ಫ್ಲವರಿಂಗ್ ಜಾಸ್ತಿ ಇದೆ. ಹೌದು, ಎಲೆನೇ ಇಲ್ಲ ಇದರಲ್ಲಿ. ಎಲೆಗೆ ಒಂದು 10% ಇದ್ರೆ 90% ಮೊಗ್ಗಿದೆ ಸರ್. 3 ಗಿಡ ಇದೆ ಸರ್. 3 ಗಿಡನೂ ಹಿಂಗೆ ಬಿಟ್ಟಿದೆ. ಎಲ್ಲಿಂದ ತಗೊಂಬಂದಿದೆ ಸರ್? ಸರ್ ಇದು ನಮ್ಮ ಸ್ನೇಹಿತರು ಗಿಫ್ಟಾಗಿ ಕೊಟ್ಟಿದ್ರಿ ಗಿಡನ, ಹರೀಶಣ್ಣ ಅಂತಂದು. ಆಮೇಲೆ ಇದು ಚೆನ್ನಾಗಿ ಬಂದಿದ್ದಕ್ಕೆ ನೋಡಿ ಆಮೇಲೆ ನಾನು ಇವ್ರು ಸಚಿನ್ ಬಾಲ್ಗೊಂಡ್ ಹತ್ರ ತರಿಸ್ಕೊಂಡೆ ಸರ್. ಸಚಿನ್ ಬಾಲ್ಗೊಂಡ್ ಬಿಜಾಪುರ. ಹೌದು, ಅವ್ರ ಕಡೆಯಿಂದ ತರಿಸ್ಕೊಂಡೆ. NMK ಗೋಲ್ಡ್ ವೈಟ್ ನೇರಳೆ ಅವ್ರ ಹತ್ರ ತರಿಸ್ಕೊಂಡೆ. ಅದು ಮಾವು ಸರ್, ಆಲ್ ಸೀಸನ್ ನೋಡಿ ಸರ್. ಇದು ಆಲ್ ಸೀಸನ್. ಇದು ಚಿಕ್ಕ ಗಿಡ ಆಲ್ರೆಡಿ ಫ್ಲವರ್ ಬಂದಿದೆ. ಆಲ್ ಸೀಸನ್ ಇದು.
ಇದು ಹಬ್ಬ ಬಂದ್ರೆ ಹಾಕಿ ಒಂದು 6 ತಿಂಗಳು ಆಗಿರ್ಬೇಕು ಸರ್. 6 ತಿಂಗಳು ಹೌದು 6 ಮಂತ್ಗೆ ಅದು ಫುಲ್ ಸ್ಟಾರ್ಟ್ ಆಗಿದೆ. ಆಲ್ರೆಡಿ ಒಂದ್ಸರಿ ಹೂ ಬಿಟ್ಟಿದ್ದು ಕಿತ್ತಾಕಿದ್ದೆ, ಈಗ ಬಿಟ್ಟಿದ್ದು ಸುಮ್ಮನೆ ಬಿಟ್ಟಿದೆ ಇರಲಿ ಅಂತ. ಇಲ್ಲಿ ನಿಮ್ಮ ಏರಿಯಾದಲ್ಲಿ ಜಾಸ್ತಿ ಅಡಿಕೆ ಬೆಳಿತಾರೆ, ನೀವು ಅಡಿಕೆನೇ ಮಾಡ್ಬೋದಿತ್ತಲ್ಲ ಅಂತ ಸರ್. ಸರ್ ನನ್ನ ನೀರು ಬಂದ್ಬಿಟ್ಟು ಒಂದು 1 ಇಂಚ್ ಇದೆ ಸರ್. 1 ಇಂಚಲ್ಲಿ ನಾನು 2 ಎಕರೆ ಮೇಂಟೈನ್ ಮಾಡ್ತಾ ಇದ್ದೇನೆ ಸರ್. ಜೊತೆಗೆ ಒಂದು 300 ಗಿಡ ಅಡಿಕೆನೂ ಇದೆ ಸರ್ ನನ್ನ ಕಡೆ. ಜೊತೆಗೆ 300 ಗಿಡ ಅಡಿಕೆ ಹಾಕಿದ್ದೀನಿ ಸರ್. ಅಡಿಕೆ ಈಗ ಒಂದು 3 ಮಂತ್ಸ್ ಬ್ಯಾಕ್ ಹಾಕಿದೆ ಸರ್. ಅಡಿಕೆನೂ ಇದೆ. ಇದು ಮಲಿಯನ್ ಆಪಲ್ ಸರ್. ಇದು ಓಕೆ, ಆ ಕಡೆ ಹಾಕಿರೋದಲ್ಲ ಅದು ಅಡಿಕೆ ನಮ್ದು ಅಡಿಕೆ ಇದೆ. ಮತ್ತೆ ಆ ಕಡೆ ಸರ್ ಇದು ಮಲಿಯನ್ ಆಪಲ್. ಇದು ಆಪಲ್ ಮಲಿಯನ್ ಆಪಲ್ ಅಂತ ಬರುತ್ತೆ. ಯಾವ ತರ ಸರ್? ನಾವು ನೋಡೇ ಇಲ್ಲ, ಫಸ್ಟ್ ಟೈಮ್ ನೋಡಿ ಸರ್. ಚೆನ್ನಾಗಿರುತ್ತೆ ಸರ್, ಮೀಡಿಯಂ ಸೈಜ್ ಇರುತ್ತೆ, ಭಾಳ ಚೆನ್ನಾಗಿರುತ್ತೆ ಸರ್ ತಿನ್ಲಿಕ್ಕೆ. ನಾನು ನಮ್ಮ ಸ್ನೇಹಿತರು ತಂದು ಕೊಟ್ಟಿದ್ರು, ತಿಂದ್ಮೇಲೆ ಈ ಗಿಡ ಬೇಕೇ ಬೇಕಂತೇಳಿ ತಂದಿದ್ದು ಸರ್. ಅಂದ್ರೆ ಏನ್ ಗುರಿ ವಿಜಯ್ ಸರ್ ನಿಮ್ದು? ಸರ್ ಗುರಿ ಅಂತ ಏನಿಲ್ಲ, ಬೆಳಿಬೇಕು ಸರ್. ರೈತ ನಾವೇನ್ರಲ್ಲಿ ಕಡಿಮೆ ಸರ್. ಯಾರ ಹತ್ರ ಕೈ ಕಟ್ಕೊಂಡು ನಿಂತ್ಕೊಳ್ಳೋದು ಏನಿದೆ ಸರ್? ನಾವು ಇಲ್ಲಿ ನೋಡ್ರಿ ಸರ್, ನಾವು ಈಗಾಗಲೆಲ್ಲ ಇಲ್ಲಿ ಕೆಲಸ ಮಾಡೋಂಥ ಅವಶ್ಯಕತೆನೇ ಇಲ್ಲ ಸರ್. ನಾವು ಮೆಕ್ಕೆಜೋಳ ಹಾಕಂತೀವಿ, ಹತ್ತಿ ಹಾಕ್ತೀವಿ ಅಂದ್ರೆ ಹತ್ತಿ ಬಿಡಿಸ್ಬೇಕು, ಕಳೆ ತೆಗಿಬೇಕು, ಮತ್ತೆ ಬಿತ್ತಬೇಕು, ಮತ್ತೆ ಹೊಡಿಬೇಕು, ಉಳುಮೆ ಮಾಡಬೇಕು. ವರ್ಷಕ್ಕೆ ನಾವು 30,000 ಖರ್ಚೆ ಬಂದ್ಬಿಡುತ್ತೆ ಸರ್. 30-40 ಸಾವಿರ ಆದಾಯ ಬರಲ್ಲ. ಇದು ಹಂಗೇನಿಲ್ಲಲ್ಲ ಸರ್. ಒಂದ್ಸರಿ ಹಾಕ್ಬಿಟ್ರೆ ಒಂದು 30-40 ವರ್ಷ ಖರ್ಚೇ ಇಲ್ಲಲ್ಲ ಸರ್. ಆರಾಮ್ ಈಸಿ. ಹೌದು ಸರ್. ಇದು ಅಂಜೂರ ಸರ್, ಆಲ್ ಸೀಸನ್. ಇದು ಆಲ್ ಸೀಸನ್ ಸೂಪರ್ ಆಗಿರುತ್ತೆ ಸರ್, ಅದ್ಭುತವಾಗಿರುತ್ತೆ. ನಾನು ತಿಂದು ಒಂದು 2 kg ಅಷ್ಟು ತೊಗೊಂಡು ಜ್ಯೂಸು ಮಾಡ್ಬೋದು. ಇನ್ನು 1 year 1.5 year ಸ್ಟಾರ್ಟ್ ಆಗುತ್ತೆ ಸರ್. ಇದು ಎಷ್ಟು ಗಿಡ ಇದೆ ಸರ್ ನಿಮ್ಮ ಹತ್ರ? ಸರ್ ಇದು ಒಂದೇ ಗಿಡ ಇದೆ. ಇದು ಒಂದೇ ಗಿಡಕ್ಕೆ ಹೆಚ್ಚು ಕಮ್ಮಿ ಒಂದು 40 ಅಷ್ಟು ಜಾಗ ತಗೊಳುತ್ತೆ. ಓ ಹೌದಾ? 40 ಫೀಟ್ ಬೇಕು ಸರ್. ಇದಕ್ಕೆ 1/4 ಎಕರೆಗೆ 2 ಗಿಡ ಹಾಕ್ಬೋದು ಅಷ್ಟೇ ಸರ್. ಅಷ್ಟೇನಾ ಸರ್? ಹೌದು. ಇದು ಆಕ್ಚುಲಿ ಏರಿ ಕಡೆ ಹಾಕ್ಬೇಕಾಗಿತ್ತು ನಾನು, ಬಟ್ ನಾನು ಇರ್ಲಿ ಅಷ್ಟು ದೊಡ್ಡದಾಗಲ್ಲ ಅಂದ್ಕೊಂಡೆ. ಬಟ್ ಆಮೇಲೆ ನಾನು ನೋಡಿದ ಮೇಲೆ ಗೊತ್ತಾಯ್ತು ಸಖತ್ ದೊಡ್ಡದಾಗುತ್ತೆ ಅಂತ. ಸಖತ್ ದೊಡ್ಡದಾಗ ಅಂದ್ರೆ ಮರ ತರ ಆಗುತ್ತಾ ಹೆಂಗ್ ಸರ್? ಸರ್ ಸುಮ್ಮನೆ ಅಳ್ಕೊಳ್ಳುತ್ತೆ ಇದು. ಇದ್ರ ಕೆಳಗಡೆ ನೀನು ಆರಾಮಾಗಿ ಒಂದು 2 ಫ್ಯಾಮಿಲಿ ರೆಸ್ಟ್ ಮಾಡ್ಬೋದು, ಊಟ ಮಾಡ್ಬೋದು. ಭಾಳ ಅದ್ಭುತವಾಗಿ ಅಳ್ಕೊಳ್ಳುತ್ತೆ, ಒಳ್ಳೆ ಸಂತೃಪ್ತಿನ ಹೇಳ್ಕೊಡುತ್ತೆ. ನೀವು ಯಾವತ್ತು ಬಂದು ಕೈ ಇಟ್ಟಿದ್ರಲ್ಲಿ ಹಣ್ಣು ಇರುತ್ತೆ ಸರ್. ಹೌದಾ ಸರ್? ಹೌದು. 365 ದಿನನೂ ಫ್ರೂಟ್ ರೆಡಿ ಇರುತ್ತೆ. ಅಂದ್ರೆ ಈಗ ಎಷ್ಟು ವರ್ಷದ ಸರ್ ಇದು? ಸರ್ ಇದು ಒಂದು 1.5 ವರ್ಷದಿಂದ 2 ವರ್ಷ ನಿಯರ್ ಇದೆ ಸರ್. ಇನ್ನೂ ಬಂದಿಲ್ಲ. ಇನ್ನೊಂದು 1.5 ವರ್ಷ ಬೇಕು ಸರ್. ಒಂದು 3 ವರ್ಷ ಬೇಕು ಇದಕ್ಕೆ. ಅಲ್ಲಿ ಬ್ರೆಡ್ ಫ್ರೂಟ್ ಇದೆ, ಇಲ್ಲಿ ಆಪಲ್ ಇದೆ, ಇಲ್ಲಿ ಮತ್ತೆ ಬಟರ್ ಫ್ರೂಟ್ ಹಾಕಿದ್ದೀನಿ. ಬಟ್ ಏನೋ ಒಂಥರ ಚೇಂಜ್ ಸರ್. ಎಲ್ಲ ಒಂದೇ ಗಿಡ ಹಾಕ್ಬಿಟ್ರೆ ಗಿಡ ಡಿಸೀಸ್ ಬಂದರೆ ಅಳ್ಕೊಂಬಿಡುದು ಬೇಗ ಅಂತಂದು ಇದು ಮೊನ್ನೆ ಟ್ರ್ಯಾಕ್ ಹೊಡಿಯೋಕೆ ಸ್ವಲ್ಪ ಟಚ್ ಆಗ್ಬಿಟ್ಟು ಹೋಗ್ಬಿಡ್ದು. ಭಾಳ ಫೀಲ್ ಆಯ್ತು ಸರ್. ಇದು ಚೆನ್ನಾಗಿ. ಇದು ಭಾಳ ಬಿಸಿಲಿಗೆ ಸ್ವಲ್ಪ ಕಷ್ಟ ಬೆಳೆಯೋದು. ಹೌದು. ನಾನು ಬಿಸಿಲು ಬಂದ ತಕ್ಷಣ ತೆಂಗಿನ ಗರಿ ಹಾಕ್ತೀನಿ ಇದಕ್ಕೆ. ಸೇಡ್ ನೆಡ್ತಾರೆ. ಈ ವರ್ಷ ನೋಡ್ಬೇಕು ಸರ್. ಇಷ್ಟು ವರ್ಷ ಚಿಕ್ಕದಿದ್ದ ಗಿಡ, ಈ ವರ್ಷ ನೋಡ್ಬೇಕು ಏನಾಗುತ್ತೆ ಅಂತಂದು. ಇದು ಸತ್ತು ಬದುಕಿಸಿದ್ದೀನಿ ಸರ್. ಇದು NMK ಗೋಲ್ಡ್ ಸೀತಾಫಲ ಸರ್. ಸೀತಾಫಲ ಸರ್. NMK ಗೋಲ್ಡ್ ಸೀತಾಫಲ ನನ್ನ ಹತ್ರ ಒಂದು 200 ಪ್ಲಾಂಟ್ಸ್ ಇದೆ ಸರ್. 100 ಗಿಡ ಇದೆ ಸರ್. ಈ ವರ್ಷ ಸುಮ್ಮನೆ ಕಟ್ ಮಾಡಿದೆ ಸರ್. ಜನರಲಾಗಿ ಬಿಟ್ಟಿದ್ದೀನಿ ನಾನು. ಬಂದಿದೆ ಸರ್, ಅಲ್ಲೊಂದಿಲ್ಲ ಬಂದಿದೆ. ಹೌದು, ಬರ್ತಾ ಇದೆ. ಚಿಕ್ಕದಿನ ಇದು. ಇದೊಂದು ತಿಂಗಳು ಆಗಿಲ್ಲ. ಚಿಕ್ಕ ಇದು ಕಮರ್ಷಿಯಲ್ ಆಗಿ ಇನ್ನು 2 ವರ್ಷ ನಿಮ್ಗೆಲ್ಲ ಸರ್. ಆಲ್ರೆಡಿ ಸುಮ್ಮನೆ ಕೇಳಿದೆ ನಾನು ಒಬ್ಬನ ಜ್ಯೂಸ್ ಸ್ಟಾಲ್ ಹತ್ರ 80 ರೂಪಾಯಿ kg ಕೇಳಿದೆ ಸರ್. ಅದನ್ನ ಅವನೇ 80 ರೂಪಾಯಿ kg ಕೇಳ್ದೆ. ಒಂದು ಗಿಡ ಏನಿಲ್ಲ ಅಂದ್ರೆ 10 kg ಬಿಡುತ್ತೆ ಸರ್. ಓ 800 ರೂಪಾಯಿ ಆಗೋಯ್ತಲ್ಲ? 800 ರೂಪಾಯಿ ಆಯ್ತು ಸರ್. ಅಂಥದ್ದು ನನ್ನ ಹತ್ರ ಒಂದು 200 ಗಿಡ ಇದೆ ಸರ್. 100 ಗಿಡಕ್ಕೆ 80,000 ಸರ್. 80,000 1,60,000 ಸರ್. ವರ್ಷದಲ್ಲಿ ನೀರು ಎಷ್ಟು ದಿನ ಕೇಳುತ್ತೆ ಸರ್ ಅದು? ಈ ವರ್ಷ ಪೂರ್ತಿ ನಮ್ಗೆ ನೀರು ಹೋಗ್ಬಿಟ್ಟಿದೆ, ಬಾವಿಲಿ ನೀರೇ ಇಲ್ಲ ಅಂದ್ರೂ ಬೆಳೆಯುತ್ತೆ ಸರ್ ಮಳೆ ಬಂದಮೇಲೆ. ಅಡಿಕೆ ಬರುತ್ತಾ ಸರ್? ದಿನ ನೀರು ಬಿಡ್ಬೇಕು ಸರ್. ದಿನ ಅದ್ರಲ್ಲಿ ನೋಡ್ಕೋಬೇಕು ಸರ್. ವರ್ಷಕ್ಕೆ 2 ಸರಿ ಕಳೆನಾಶಕ, 2 ಸರಿ ಬೇಸಾಯ ಮಾಡ್ಬೇಕು ಸರ್. ಎವರಿ ಡೇ ವಾಟರ್ ಬೇಕು ಸರ್ ಅದಕ್ಕೆ. ಎವ್ರಿ ಡೇ ಬೇಕು? ಹೌದು. 1 ಡೇ ಬಿಟ್ಟು 1 ಡೇ ಅಂದ್ರೆ ಇನ್ನೇನು ಹೊಲ ಪೂರ್ತಿ ಹಂಗೆ ಆಗುತ್ತಲ್ಲ ಸರ್. ಒಂದು 2 ಎಕರೆನ ಒಂದಿನ ಅರ್ಧ ಎಕರೆ ನೆನೆಸ್ಕೊಂಡು ಹೋಗ್ಸೋದು. ಮತ್ತೆ ನೀರೇ ಆಗಲ್ಲ ಸರ್. ಅಲ್ಲಿ ಏನಾದರೂ ನೀರು ಹೋಯ್ತು ಅಂದರೆ ಮುಗಿದ ಕತೆ ಸರ್. ಇದು ಲೀಚಿ ನೋಡಿ ಸರ್. ಇದು ಅದ್ಭುತವಾಗಿ ಬಂದಿದೆ ಸರ್. ನನ್ನ ಚಿಗುರು ಸಖತ್ತಾಗಿದೆ. ಹೌದು ಸರ್. ಇದು ವರ್ಷಕ್ಕೆ ಒಂದು 4-5 ಸರಿ ಚಿಗುರುತ್ತೆ, ಬೆಳೆಯುತ್ತೆ ಸರ್. ಇದನ್ನ ಹಾಕಿ ಒಂದು 1 year ಒಂದು 14 ತಿಂಗಳ ಗಿಡ ಸರ್. ಇದು 14 ತಿಂಗಳ ಗಿಡ ಸರ್. 3-4 year ಬೇಕು ಸರ್. ಒಂದು 4ರಿಂದ 5 ವರ್ಷ ಒಳ್ಳೆ ಫಸಲು ಸಿಗಕ್ಕೆ 5 ವರ್ಷ ಬೇಕು ಸರ್. 5 ವರ್ಷಕ್ಕೆಲ್ಲ ಸಂತೃಪ್ತಿಯಾಗಿ ಫಸಲು ಬರುತ್ತೆ ಸರ್. ಅಂದ್ರೆ ಈಗ ನಿಮ್ಮ ತೋಟದಲ್ಲಿ ಹಣ್ಣು ಬರ್ಬೇಕಂದ್ರೆ ಸದ್ಯಕ್ಕೆ ಬರೋದು ಈಗ ಆಲ್ರೆಡಿ ರೆಡಿ ಇರೋದು ವಾಟರ್ ಆಪಲ್ ಸರ್. ವಾಟರ್ ಆಪಲ್. ಹೌದು. ಎಲ್ಲರೂ ಅದ್ಭುತ ಮಿರಾಕಲ್ ಫ್ರೂಟ್ ಅಂತ ಇದೆ ಸರ್. ಅದು ಭಾಳ ಪವಾಡದ ಹಣ್ಣು. ಯಾವುದು ಸರ್? ತೋರಿಸ್ತೀನಿ. ಅದು ಹಣ್ಣು ಇಲ್ಲ ಮೇ ಬಿ ಈಗ ಇದ್ರೂ ಇರ್ಬೋದೇನೋ ಒಂದು ನೋಡ್ಬೇಕು ಸರ್. ಒಂದೇ ಒಂದು ಇತ್ತು. ಈ ನಮ್ಮ ಸಿಸ್ಟರ್ ಮಕ್ಕಳು, ನಮ್ಮ ಬ್ರದರ್ ಮಕ್ಕಳೆಲ್ಲ ಬರ್ತಾರೆ ಸರ್. ನಾನು ಇಲ್ದಾಗ ಏನಾರ ಕೆಲಸ ಹೇಳಿರ್ತೀನ. ಇದು ಮಿರಾಕಲ್ ಫ್ರೂಟ್ ಅಂತ ಸರ್. ಇದು ಸರ್ ಇದು ಎಷ್ಟು ಅದ್ಭುತ ಅಂದ್ರೆ ಇದನ್ನ ತಿಂದಮೇಲೆ ನೀವು ಬೇರೆ ಯಾವ ಹಣ್ಣು ತಿಂದ್ರು ಸರ್ 4 hours ಸ್ವೀಟಿಗೆ ಕನ್ವರ್ಟ್ ಆಗ್ಬಿಡುತ್ತೆ ಸರ್. ಮ್ಯಾಕ್ಸಿಮಮ್ 3 ಇಂದ 4 hours. ಹೌದಾ? ಹೌದು. ಬೇವಿನೆಲೆ ತಿಂದ್ರು ಸಿಹಿರುತ್ತೆ ಸರ್. ಇದು ಬೇವಿನೆಲೆ ಎಷ್ಟು ವಿಷ, ಅಗಲಕಾಯಿ ಎಷ್ಟು ವಿಷ. ಇದನ್ನ ತಿಂದ್ಮೇಲೆ ಅದನ್ನ ತಿಂದ್ರೆ ನೀವು ಚಾಕ್ಲೇಟ್ಗಿನ ಅತಿ ಹೆಚ್ಚು ಸ್ವೀಟ್ ಸರ್. ಆಮೇಲೆ ಲೆಮನ್ ಅದು ಕೂಡ ಸ್ವೀಟಿಗೆ ಕನ್ವರ್ಟ್ ಆಗುತ್ತೆ ಸರ್. ಹುಳಿ ಕೂಡ. ಹುಣಸೆ ಹಣ್ಣು ತಿಂದ್ರು ಸ್ವೀಟ್. ಹೌದು, ಹುಣಸೆ ಹಣ್ಣು ತಿಂದ್ರು ಸ್ವೀಟ್ ಇರುತ್ತೆ. ಇದು ಎಲ್ಲಿಂದ ತಗೊಂಡ್ಬಂದಿದ್ದು ಸರ್? ಸರ್ ಇದು ನಮ್ಮ ಸ್ನೇಹಿತರು ಹರೀಶ್ ಅಣ್ಣರ್ ಅಂತ ಕಳಿಸಿದ್ದು ಸರ್. ಹೌದಾ? ತುಮಕೂರಿಂದ ಹರೀಶ್ ಅಣ್ಣರ್ ಕಳಿಸಿದ್ದು. ಅವರು ನನಗೆ ಕೊಟ್ಟರು, ಇದು ಹಾಕಿದ್ದು ಚೆನ್ನಾಗಿದೆ ಅಂತಂದು. ಆಮೇಲೆ ಇನ್ನು ಬೇರೆ ಸರ್ ಇಲ್ಲ, ಒಂದೇ ಸುಮ್ಮನೆ ಮನೆಗೆ ಮಕ್ಳಿಗೆ ಯಾರನ್ನ ಬಂದರೆ ತಿನ್ನಕ್ಕೆ, ಯಾರನ್ನ ತೋಟಕ್ಕೆ ಬಂದರೆ ತಿನ್ನಕ್ಕೆ ಒಂದೇನೋ ಒಂದು ಚೆನ್ನಾಗಿರುತ್ತೆ ಅಂತ ಹಾಕಿದ್ದೀನಿ ಸರ್ ಅಷ್ಟೇ.
ನನ್ನ ಜಮೀನಲ್ಲಿ 3 ಎಕರೆ ಇದೆ ಸರ್. ಒಂದು ಎಕರೆ 4 ಎಕರೆ ಇದೆ ಸರ್. ಇಲ್ಲಿ 4 ಎಕರೆಯಲ್ಲಿ ನೀರು ಆಗಲ್ಲ ಸರ್ ನನಗೆ. ಓಕೆ. ನಾನು ಈ ಒಂದು 2 ಎಕರೆ ಮೇಂಟೈನ್ ಮಾಡೋ ಅಷ್ಟೊತ್ತಿಗೆ ನನ್ನ ಇರೋದು ಒಂದು 300 ಅಡಿಕೆ ಗಿಡ. ಈ ತೋಟ ನಿರ್ವಹಣೆ ಮಾಡೋಕ್ಕೆ ಅಲ್ಲಿಗೆ ಸಾಕಾಗೋದು ಸರ್. ಏನು ಮಳೆಗಾಲದಲ್ಲಿ ಏನನ್ನ ಬೆಳೆ ಹಾಕೊಂಡ್ರೆ ಒಂದು ಮಳೆ ಹೋದ್ರೆ ನೀರು ಬಿಡ್ಬೋದು ಸರ್ ಅಷ್ಟೇ. ನೆಕ್ಸ್ಟ್ ಜಾಸ್ತಿ ಇದನ್ನೇ ಮಾಡೋ ಪ್ಲಾನ್ ಇದೆಯಾ ಅಂತ? ಸರ್ ಇದೇ ನನಗೆ ಬಾವಿ ನೀರು ಬರ್ತಾ ಇಲ್ಲ ಸರ್. ಆಲ್ರೆಡಿ 4-5 ಬೋರ್ ಹಾಕ್ಸಿದ್ರೆ ನೀರು ಸಿಗ್ತಾ ಇಲ್ಲ. ಆ ಭೂಮಿನ ಜಾಸ್ತಿ ಸುಮ್ಮನೆ ಕೊರ್ಸ್ಬಿಟ್ಟು ಹಾಳು ಮಾಡೋದು ನನಗೂ ಇಷ್ಟ ಆಗ್ತಿಲ್ಲ. ಅದಕ್ಕೆ ಇರೋದು ದೇವ್ರು ಎಷ್ಟು ಕೊಟ್ಟಿದ್ದಾರೆ ಇಷ್ಟರಲ್ಲಿ ಎಷ್ಟಾಗುತ್ತೆ ಅಷ್ಟೇ ಮಾಡೋದು ಸುಮ್ಮನೆ. ಕೆರೆಗೇನೋ ನೀರು ಬಿಡ್ತೀವಿ ಅಂತಂದಿದ್ದಾರೆ ಭದ್ರಾ ನಾಲೆಯಿಂದ. ನೀರು ಬಂದರೆ ಇದೇ ನೀರು ಆಗ್ಬೋದು. ಆ ನೀರು ಏನಾದ್ರು ಬಂದರೆ ಆಗುತ್ತೆ ಸರ್. ಅಂತರ್ಜಲ ಇಂಪ್ರೂವ್ಮೆಂಟ್ ಆದರೆ ಒಂದು 3 ಎಕರೆಗೆ ಆಗುತ್ತೆ ಮಾಡೋಣ ಅಂತಿದ್ದೀನಿ ಸರ್. ಮತ್ತೆ ಸರ್ ಇದು ಅಡಿಕೆ ಹಾಕಿದ್ದೀನಿ. ಅಡಿಕೆ ಒಂದು 300 ಗಿಡ ಇದೆ. ನಾನು ಬಂದು ಅಡಿಕೆ ಬಂದು 6-8 ಹೌದು. ಹಗಲ 8 ಒಂದು ಸೈಡ್ 6. ಏನಕ್ಕೆ ಅಂದರೆ ಸುಮ್ಮನೆ ಜಾಸ್ತಿ ಏನಕ್ಕೆ 8-9 ಮಾಡ್ತಾರೆ, 9-9 ಮಾಡ್ತಾರೆ. ಅದೆಲ್ಲ ಜಾಸ್ತಿ ಹೊಲದವ್ರು ಮಾಡ್ತಾರೆ. ನಂಗೆ ಕಡಿಮೆ ಭೂಮಿ ಇರೋದು. ಅದ್ರಾಗ ನಾನು ಅಚ್ಚುಕಟ್ಟಾಗಿ ಮಾಡ್ಕೊಂಡಿದ್ದೀನಿ ಸರ್. ಅಚ್ಚುಕಟ್ಟಾಗಿ ಮಾಡ್ಕೊಂಡಿದ್ದೀನಿ ಸರ್. ಒಂದು 3 ಮಂತ್ಸ್ ಆಯ್ತು. ಇದಕ್ಕೆ ಚಿಕ್ಕ ಸಸಿ ಹಾಕಿದ್ದೆ ನಾನು. ಇನ್ನು ನೆಲದಲ್ಲೇ ಸಸಿ ಕಾಣ್ತಿರಲಿಲ್ಲ. 3 ಮಂತ್ಸ್ ಇಷ್ಟು ಬರುತ್ತೆ. ಇದರಲ್ಲಿ ಮುಂದೆ ಮೆಣಸು ಏಲಕ್ಕಿ ಮಾಡೋ ಪ್ಲಾನ್ ಇದೆ ಸರ್. ಹಂಗಾಗಿ ಮಾಡ್ಕೊ. ಇದೇನಾದ್ರು ಚೆನ್ನಾಗಿ ಬಂತು ಅಂದರೆ ಇದ್ರ ನೆರಳಲ್ಲಿ ಆಮೇಲೆ ಮೆಣಸು ಏಲಕ್ಕಿ ಮಾಡೋಣ ಸರ್. ಮಾಡ್ಬೋದು. ಭಾಳ ಚೆನ್ನಾಗಿ ಬರುತ್ತೆ. ಇಲ್ಲಿ ನಮ್ಮ ರೈತರುಗಳಿಗೆ ಗೊತ್ತಿಲ್ಲ ಅಷ್ಟೇ. ಯಾಕಂದ್ರೆ ಈಗ ಅಡಿಕೆ ಒಂದೇ ಕಾಗೆ ಕೂತ್ಕೋಬಾರ್ದು ಸರ್. ಸಮ್ಟೈಮ್ ಮಳೆ ಹೋಯ್ತು ಅಂತ ತಿಳ್ಕೊಂಡ್ರೆ ಒಂದು ಸ್ವಲ್ಪ ಅಡಿಕೆ ಫಸಲು ಕಡಿಮೆ ಆದರೆ ನಮಗೆ ಏಲಕ್ಕಿ ಮೆಣಸು 2 ಆದಾಯ ತಂದ್ಕೊಡುತ್ತಲ್ಲ ಸರ್. ಇಷ್ಟೇ ಜಾಗದಲ್ಲಿ ಅದೇ ಭೂಮಿ ಅಲ್ಲ ಸರ್. ನಾವೇನು ಬೇರೆ ಭೂಮಿ ತರೋದಿಲ್ಲ, ಬೇರೆ ಥರ ಮಾಡೋದಿಲ್ಲ. ಅದೇ ಭೂಮಿಲೇ ಬರುತ್ತಲ್ಲ, ಯಾಕೆ ಮಾಡಬಾರ್ದು? ಹೌದು. ಅಡಿಕೆ 1 ಲಕ್ಷ ರೂಪಾಯಿ ಆಗುತ್ತೆ ಅಂತ ಇಟ್ಕೊಳ್ಳಿ. ಅದೊಂದು 50,000 ಬರ್ರಿ ಬಿಡ್ರಿ ಮೆಣಸು. ಇಲ್ಲ ನಮ್ಗೆ ಲಾಸ್ ಆಗೋದೇನಿದೆ? ಅದು ಒನ್ ಟೈಮಲ್ಲಿ ಹಾಕೋದು ಇನ್ವೆಸ್ಟ್ಮೆಂಟು. ಪ್ರತಿ ಸಾರಿ ಏನು ಹಾಕಲ್ಲ. ಅಂದ್ರೆ ಮೆಣಸು ನಾವು ಅಡಿಕೆ ಸಸಿಗೆ ಹಬ್ಸಿರ್ತೀವಿ. ಅಡಿಕೆ ಕಟ್ ಮಾಡೋದೆಲ್ಲ ಯಾವ ಥರ ಮಾಡ್ತೀವಿ? ಮಾಡ್ಬೋದು ಸರ್. ಅದು ಇಳಿಸಿರ್ತೀವಲ್ಲ ಸರ್ ಗಿಡ. ಇಯರ್ಲಿ 1 ಟೈಮ್ ಇಳಿಸ್ತೀವಲ್ಲ ಮೆಣಸು. ಮಾಡ್ಬೋದು. ಅದು ಮೇಲಿರುತ್ತೆ ಅಡಿಕೆ. ಅದು ಮಾಮೂಲಿ ಈ ಥರ ಕಟ್ ಮಾಡ್ತಾರೆ. ಅದು ಕೋಲ್ ಹಾಕ್ಬಿಟ್ಟು ಕಟ್ ಮಾಡ್ತಾರೆ, ದೋಟಿ ಹಾಕ್ಬಿಟ್ಟು. ಅದ್ರ ಪಾಟಿಗೆ ಅದು ಕೆಳಗೆ ಬಂದ್ಬಿಡುತ್ತೆ. ಆ ಟೈಮಲ್ಲಿ ಸ್ವಲ್ಪ ಸೂಕ್ಷ್ಮ ಕಟ್ ಮಾಡ್ಕೊಂಡ್ರೆ ಆಯ್ತು ಸರ್. ಕಡಿಮೆ ನೀರಲ್ಲಿ ಇಷ್ಟೆಲ್ಲ ಮಾಡ್ತಾ ಇರೋದು ನೋಡಿದ್ರೆ ನಮಗೂ ಒಂಥರ ಖುಷಿ. ಇಲ್ಲ ಈಗ ನೋಡ್ರಿ, ನೀರು ನಮಗೆ 2 ಇಂಚ್ ಪ್ರೆಸರ್ ಬೇಕು ಅಂತ ಕೇಳ್ತೀವಿ. ನಮ್ಮ ಭೂಮಿಲಿ ಇಲ್ಲ. ಈಗ ನೀರು 2 ಇಂಚ್ ಸಿಗಲಿಲ್ಲ ಅಂತೇಳಿ ನಾವು ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಜೀವನ ನಿರ್ವಹಣೆ ಮಾಡೋದಂಗೆ ಕಷ್ಟ ಆಗಲ್ವಾ? ಈಗ ನಾವು ಮಳೆನೇ ಕಾದ್ಕೊಂಡು ಕೂತ್ಕೊಂಡ್ರೆ 1 ವರ್ಷ ಬರುತ್ತೆ, 1 ವರ್ಷ ಬರಲ್ಲ. ಹಾಕಿದ ಬೆಳೆ ಸಿಗ್ಬೋದು, ಸಿಗದೇ ಇರ್ಬೋದು. ಬಟ್ ಇಷ್ಟು ಕಡಿಮೆ ನೀರಲ್ಲಿ ನಾವು ಪ್ಲಾನ್ ಮಾಡ್ಕೋಬೇಕು. ಸೀತಾಫಲಕ್ಕೆ ನೀರು ಕಡಿಮೆ ಬೇಕು, ನೇರಳೆ ಕಡಿಮೆ ಬೇಕು. ಇನ್ನು ಅದರಲ್ಲಿ ಸ್ವಲ್ಪ ಮ್ಯಾನೇಜ್ ಮಾಡ್ಬೋದು ಅಂತ ಸ್ವಲ್ಪ ಅಡಿಕೆ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ವಾಟರ್ ಆಪಲ್ ವೀಕ್ಲಿ 2 ಟೈಮ್ ಬೇಕು. ಅದಕ್ಕೆ ಹೆಂಗ ನಡೆಯುತ್ತದೆಲ್ಲ. ಬಟ್ ಮೇಂಟೈನ್ ಮಾಡೋ ಥರ ಪ್ಲಾನ್ ಮಾಡ್ಕೋಬೇಕು ಸರ್. ಈಗ ನೋಡಿದ್ರೆ ಅಡಿಕೆ ಒಂದು ಸೀಸನಲ್ಲಿ ಬಂದು ಹೋಗುತ್ತೆ ನನಗೆ. ಸೀತಾಫಲ ಒಂದು ಸೀಸನಲ್ಲಿ ಬರುತ್ತೆ. ಆಮೇಲೆ ಸೀಬೆನೂ ಹಾಕೊಂಡಿದ್ದೀನಿ. ನಾನು ಗಿಡ ಕಟ್ ಮಾಡಿದ್ದೀನಿ, ಕಾಣಿಸ್ತಾ ಇಲ್ಲ. ಸೀಬೆನೂ ಇದೆ. ಸೀಬೆ ಅದೊಂದು ಸೀಸನಲ್ಲಿ ಬಂದು ಹೋಗುತ್ತೆ. ಒಟ್ಟು ಒಬ್ಬ ಸರ್ಕಾರಿ ನೌಕರ ಏನು ಸಂಬಳ ತೊಗೊತಾನೋ ಅವ್ರು ಇನ್ನೊಬ್ರು ಕೈ ಕೆಳಗಡೆ ಕೆಲಸ ಮಾಡಿ ತೊಗೋಬೋದು. ಅವರು ಸ್ಟ್ರಗಲ್ ಮಾಡಿ ಅವ್ರ ಸ್ಟ್ರಗಲಲ್ಲಿ ಅವ್ರು ತೊಗೊತಾರೆ. ಬಟ್ ನಾವು ಯಾರು ಕೈ ಕೆಳಗಡೆ ನಿಲ್ಲಲ್ಲ ಸರ್. ನಮ್ಗೆ ಇವತ್ತು ರಜಾ ಬೇಕಂದ್ರೆ ನಮ್ಮ ಪಾಡಿಗೆ ನಾವು ರಜಾ ಮಾಡ್ಕೋಬೋದು. ಇದ್ರ ಜೊತೆಗೆ ನಾನು 1-2 ಹಸ ಮಾಡ್ಬೇಕು. ಇವಾಗ ಇದಾವೆ, ಅವು ಕಡಿಮೆ ಹಾಲು ಕೊಡ್ತವೆ. ನಾಟಿ ಹಸ ಇದೆ ನನ್ನ ಹತ್ರ. ಈಗ ಮತ್ತೆ 1-2 ಒಳ್ಳೆ ತಳಿ ಹಸ ಮಾಡ್ಕೊಂಡ್ರೆ ನನಗೆ ಹಾಲು ಉತ್ಪಾದನೆ ಆಗುತ್ತೆ. ನನ್ನ ತೋಟದಲ್ಲೇ ಹಸಗಳು ಮೇಯ್ತವೆ, ಹಾಲು ಬರುತ್ತೆ.